ಸಾಯಬೇಕಲ್ಲ. ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು. ಧೈರ್ಯದಿಂದ ಇರುನು, ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬಂದ ಬರ್ತತಿ ಅಂಥೇಳಿ ಆ ದಿವಸ ಇವತ್ತು ಬಂದತಿ. ಭಾಳ ತ್ರಾಸನ್ಯಾಗ ಬದುಕೀವಿ ನಾವು. ನನಗೆ ಹಾಕೊಳಕ್ಕೆ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ PG ಮಾಡೀನಿ. ಗೋಲ್ಡ್ ಮೆಡಲ್ ತೊಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಮೆಡಲ್ ತೊಗೊಂಡೇನಿ. ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ಬರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ. ಭಾಳಷ್ಟು ಕಷ್ಟ. ನಾನು ಟ್ಯೂಷನ್ ಹೇಳಿದ್ರೆ PG ಒಳಗೆ ಒಬ್ಬ ಡಾಕ್ಟ್ರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನು ಗೊತ್ತನ, ಮುಂಜಾನೆ ನಾಷ್ಟ ಅಷ್ಟ. ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ. ಭಾಳ ಕಷ್ಟ ಅದಾವ. ಅದನ್ನು ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ಕಾಗೋದಿಲ್ಲ. ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡು ನಾವು ದಿನಾಲೂ ಊಟ ಮಾಡ್ತೀವಿ. ಇವತ್ತು DC ಬಂಗ್ಲೆದೊಳಗೆ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರೆ ನಾವು ಪ್ರತಿಯೊಂದೂ ಖಾರ ರೊಟ್ಟಿ ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು ಅದನ್ನು ನೆನೆಸಿ ಉಣ್ತೀವಿ. ಪಣ ತೊಟ್ಟಿದ್ದೆ. ನನಗೆ PUC ಫಸ್ಟ್ ಇಯರ್ಗೆ ಪಣ ತೊಟ್ಟಿದ್ದೆ. ಏನಂತ, ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದರ ಬೆನ್ನು ಹತ್ತಿದೆ. ಅದನ್ನು ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ. ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂಥೇಳಿ. ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನು ಬೇಕಾದಾಗಲಿ ಅದಾಗೋದು. ಸಣ್ಣ ಭಾಳ ಬಂದು ರೀ, ಭಾಳ ಬಿಟ್ಟಿವಿ ನಾವು.